ಪಿಗ್ಮೆಂಟೇಶನ್ ಮುಖದಲ್ಲಿ ಜಾಸ್ತಿ ಆಗ್ತಾ ಇದೆ, ಇದು ಹೋಗೋದೇ ಇಲ್ಲ ಅಂತ ಹೇಳೋರಿಗೆ ಈ ಒಂದು ವಿಡಿಯೋ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಇದನ್ನ ನಾನ್ ಹೇಳಿದ ರೀತಿಯಲ್ಲೇ ಇದನ್ನ ಟ್ರೈ ಮಾಡಿ ನೋಡಿ. ಖಂಡಿತ ಇದು ನಿಮ್ಗೆ ಪಿಗ್ಮೆಂಟೇಶನ್ ಕಡಿಮೆ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಪಿಗ್ಮೆಂಟೇಶನ್ಗೆ ನಾವ್ ಏನೇ ಒಂದು ಮುಖದಲ್ಲಿ ಅಪ್ಲೈ ಮಾಡೋದಾಗ್ಬೋದು, ಕ್ರೀಮ್ಗಳಾಗ್ಬೋದು, ಸೆರಮ್ಗಳಾಗ್ಬೋದು, ಪ್ಯಾಕ್ಗಳಾಗ್ಬೋದು, ಹಚ್ಚೋದ್ರ ಜೊತೆಲಿ ನಾವು ಹೊಟ್ಟೆಯಲ್ಲೂ ಕೂಡ ಇಂಟೇಕ್ ನಾವು ಕರೆಕ್ಟ್ ಆಗಿ ತಗೊಳ್ಬೇಕು. ಡ್ರೈ ಫ್ರೂಟ್ಸ್ ಗಳ ಆಗ್ಬೋದು ಅಥವಾ ಸೀಸನೇಬಲ್ ಫ್ರೂಟ್ಸ್ ಗಳಾಗ್ಬೋದು. ಮತ್ತೆ ಮಿನಿಮಮ್ ಅಂದ್ರೂ ಒಂದು 3 ರಿಂದ 4 ಲೀಟರ್ ನೀರನ್ನ ಕುಡಿಬೇಕು. ಚೆನ್ನಾಗಿ ನಿದ್ರೆ ಮಾಡ್ಬೇಕು. ನಿದ್ರೆ ಕೂಡ ಕರೆಕ್ಟ್ ಆಗಿರ್ಬೇಕು. ಮತ್ತೆ ಚಿಂತೆಗಳನ್ನ ಮಾಡಬಾರ್ದು. ಇದೆಲ್ಲ ಮಾಡೋದ್ರಿಂದನೂ ನಮ್ಗೆ ನಾವ್ ಏನೇ ಒಂದು ಅಪ್ಲೈ ಮಾಡಿ, ನಾವ್ ಏನೇ ಒಂದು ಹೊಟ್ಟೆಗೆ ತಗೊಂಡ್ರು ನಮ್ಮ ಒಂದು ಸ್ಕಿನ್ ಮೇಲೆ ಆ ಒಂದು ರಿಂಕಲ್ಸ್ ಆಗ್ಬೋದು ಅಥವಾ ಪಿಗ್ಮೆಂಟೇಶನ್ ಆಗ್ಬೋದು, ಇದೆಲ್ಲ ಕಾಣುತ್ತೆ ಮತ್ತೆ ಬರ್ಲಿಕ್ಕೆ ಕೂಡ ಕಾರಣ ಆಗತ್ತೆ. ಇಷ್ಟು ನಾವು ಮಾಡಿದಾಗ ನಮ್ಗೆ ಮೇಲ್ಗಡೆಯಿಂದ ಏನೇ ಒಂದು ಅಪ್ಲೈ ಮಾಡಿದಾಗ್ಲೂ ನಮ್ಮ ಮುಖದಲ್ಲಿ ಎರಡು ಜೊತೆಯಲ್ಲಿದ್ದಾಗ ಬೇಗ ಇದು ವರ್ಕ್ ಮಾಡುತ್ತೆ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಈಗ ನಾನು ಈ ಒಂದು ಪ್ಯಾಕ್ಗೋಸ್ಕರ ಒಂದು ಆಲೂಗಡ್ಡೆಯನ್ನ ತಗೊಂಡಿದ್ದೀನಿ. ಆಲೂಗಡ್ಡೆಯನ್ನ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ನೀಟಾಗಿ ಇದನ್ನ ಗ್ರೇಟ್ ಮಾಡ್ಕೊಳ್ಳೋಣ. ಇಲ್ಲಾಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿ ನೀವು ಸ್ವಲ್ಪ ನೀರ್ ಬೇಕಿದ್ರು ಸೇರಿಸಬಹುದು, ನೀವು ಮಿಕ್ಸಿ ಮಾಡ್ಕೊಳ್ಬಹುದು. ಮಾಡ್ಕೊಂಡು ನಾವು ಇದನ್ನ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಬೇಕು. ಈ ಆಲೂಗಡ್ಡೆ ರಸ ಏನಿದೆ ಇದನ್ನ ನಾವು ಸಪರೇಟ್ ಆಗಿ ತೆಗೆದಿಟ್ಕೊಳ್ಬೇಕು. ಆಲೂಗಡ್ಡೆ ರಸದಲ್ಲಿ ನಮ್ಮ ಒಂದು ಪಿಗ್ಮೆಂಟೇಶನ್ ಆಗ್ಬೋದು, ಕಪ್ಪು ಕಲೆಗಳಾಗ್ಬೋದು, ಏನೇ ಇದ್ರೂ ಅದನ್ನ ಲೈಟನ್ ಮಾಡುತ್ತೆ. ಅದು ಹೋಗ್ಲಾಡಿಸ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆಲೂಗಡ್ಡೆಯಲ್ಲಿ ಮೇನು ನಮ್ಗೆ ಸ್ಟಾರ್ಚ್ ಅಂಶ ಇರುತ್ತೆ. ಆ ಒಂದು ಅಂಶ ನಮ್ಮ ಒಂದು ಈ ಕಲೆಗಳನ್ನೆಲ್ಲ ಹೋಗ್ಲಾಡಿಸ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ಈ ರೀತಿಯಾದ ರೆಮಿಡಿಗಳನ್ನ ಆದಷ್ಟು ಮನೇಲೆ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಹೋಗದೆ ಇದ್ರೂ ಸೈಡ್ ಎಫೆಕ್ಟ್ ನಿಮ್ಗೆ ಇರೋದಿಲ್ಲ. ಹೊರಗಡೆಯಿಂದ ಏನೋ ತಗೊಂಡ್ವಿ, ಏನೋ ಹಾಕಿದ್ವಿ, ಏನೋ ಆಯ್ತು ಅನ್ನೋಕ್ಕಿಂತ ನೀವು ಮನೆಗಳಲ್ಲೇ ಈ ರೀತಿಯಾಗಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಕಾರ್ನ್ ಫ್ಲೋರ್ ಅನ್ನ ತಗೊಳ್ತಾ ಇದ್ದೀನಿ. ಈ ಮೈದಾ ಹಿಟ್ಟು ತರಾನೇ ಬರುತ್ತೆ ಕಾರ್ನ್ ಫ್ಲೋರ್. ಇದು ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನ ತಗೊಂಡಿದ್ದೀನಿ. ಇದು ನಮ್ಮ ಸ್ಕಿನ್ ಅನ್ನ ಟೈಟ್ನಿಂಗ್ ಮಾಡುತ್ತೆ, ಬ್ರೈಟ್ನಿಂಗ್ ಕೊಡುತ್ತೆ, ಮತ್ತೆ ಆ ಇರಿಟೇಷನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ನೀವು ಇದನ್ನು ಆಗಾಗ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತೆ ಆಯಿಲಿ ಸ್ಕಿನ್ ಮತ್ತೆ ಮೊಡವೆ ಇರೋಂತ ಸ್ಕಿನ್ ಅವರಿಗೆ ಇದು ಒಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಹುಳಿ ಇರಬಾರ್ದು. 1 ಸ್ಪೂನ್ ಅಷ್ಟು ನಾನು ಇಲ್ಲಿ ಮೊಸರನ್ನ ತಗೊಂಡಿದ್ದೀನಿ. ಈ ಪ್ಯಾಕ್ ಅನ್ನ ಡ್ರೈ ಸ್ಕಿನ್ ಅವರು ಹೇಗೆ ಯೂಸ್ ಮಾಡಬಹುದು ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ನೆಕ್ಸ್ಟ್ ನಾನು ಇಲ್ಲಿ ಕಸ್ತೂರಿ ಅರಿಶಿನವನ್ನ ತಗೊಂಡಿದ್ದೀನಿ. ಇಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಸಾಕಾಗುತ್ತೆ. ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ತಗೋಬಿಟ್ಟಿದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಇಲ್ಲ ಅಂದ್ರೆ ತುಂಬಾ ಅರಿಶಿನ ತರ ಆಗ್ಬಿಡುತ್ತೆ. ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕಿದ್ರೆ ನೀವು ಇಲ್ಲಿ ಪೆಟ್ರೋಲಿಯಂ ಜೆಲ್ಲಿ ವ್ಯಾಸ್ಲಿನ್ ಬರುತ್ತಲ್ಲ, ಮಾಮೂಲಿ ಟ್ರಾನ್ಸ್ಪರೆಂಟ್, ಅದನ್ನ ನೀವು ಹಾಕೋಬಹುದು. ನಾನಿಲ್ಲಿ ಇದನ್ನ ಹಾಕಿಲ್ಲ, ಹಾಗೇನೆ ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ನ್ಯಾಚುರಲ್ ಆಗಿ ಇರ್ಲಿ ಅನ್ನೋದಕ್ಕೆ. ನಿಮಗೆ ಇದು ಬೇಕಿದ್ರೆ ನೀವು ವ್ಯಾಸ್ಲಿನ್ ಅನ್ನ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ವ್ಯಾಸ್ಲಿನ್ ಹಾಕಿದಾಗ ಎಲ್ಲಾನು ಒಟ್ಟಿಗೆ ಮಿಕ್ಸ್ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ಇದನ್ನ ಫೇಸ್ ಪ್ಯಾಕ್ ಅನ್ನ ಹಾಕೋಬೇಕು. ಈಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಒಂದ್ಸಾರಿ ಚೆನ್ನಾಗಿ ಮುಖ ವಾಶ್ ಮಾಡ್ಕೊಂಡು ವೈಪ್ ಮಾಡ್ಕೊಂಡು ನಂತರ ಇದನ್ನ ನಾವು ಮುಖದಲ್ಲಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಈಸಿ. ಈ ನನ್ನ ಚಾನೆಲ್ನಲ್ಲಿ ತುಂಬಾ ಈಸಿಯಾಗಿರುವಂತ ಅಡುಗೆ ಮನೆಯಲ್ಲೇ ಸಿಗುವಂತ ಮತ್ತೆ ಸೈಡ್ ಎಫೆಕ್ಟ್ಗಳು ಆಗದೆ ಇರುವಂತ ಟಿಪ್ಸ್ಗಳನ್ನ ನಾನು ತರ್ತಾ ಇರ್ತೀನಿ. ಬ್ಯೂಟಿ ಟಿಪ್ಸ್ಗಳು, ಕೂದಲಿಂದಾಗ್ಬೋದು, ಲಿಪ್ಸ್ಗಳದಾಗ್ಬೋದು ಅಥವಾ ಪಿಗ್ಮೆಂಟೇಶನ್ದಾಗ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಬರೋ ಆಲ್ ಆಪ್ಷನ್ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಈ ರೀತಿಯಾಗಿ ನಾವು ಫೇಸ್ ಪ್ಯಾಕ್ ಅನ್ನ ಹಾಕೊಂಡು ಆಯಿಲಿ ಸ್ಕಿನ್ ಅವರು ಒಂದು 20 ಮಿನಿಟ್ಸ್ ಬಿಡಬೇಕು. ಹಾಗೆ ಮೊದಲು ಹೇಳಿದಂತೆ ನಾನು ಡ್ರೈ ಸ್ಕಿನ್ ಅವರು 10 ನಿಮಿಷ ಇಟ್ಕೊಂಡ್ರೆ ಸಾಕು. ಯಾಕೆಂದ್ರೆ ಇದು ಮುಖನ ಇನ್ನೂ ಡ್ರೈ ಮಾಡತ್ತೆ. ಅದಕ್ಕೋಸ್ಕರ ಒಂದು 10 ಮಿನಿಟ್ಸ್ ಇಟ್ಕೊಂಡು ನೀವು ಮುಖನ ವಾಶ್ ಮಾಡ್ಕೋಬಹುದು. ಈ ಒಂದು ಫೇಸ್ ಪ್ಯಾಕ್ ಅನ್ನ ವಾರಕ್ಕೆ 3 ದಿನ ಹಚ್ಕೊಳ್ಳಿ. ನಿಮ್ಮ ಮುಖದಲ್ಲಿ ನಿಜವಾಗ್ಲೂ ಒಂದು ಡಿಫ್ರೆನ್ಸ್ ಕಾಣುತ್ತೆ. ನೀವು ಯೂಸ್ ಮಾಡಿ ಒಂದು 2 ರಿಂದ 3 ತಿಂಗಳಾದ್ರೂ ಯೂಸ್ ಮಾಡಿ. ಆಮೇಲೆ ನನಗೆ ಕಮೆಂಟ್ ಅಲ್ಲಿ ನಿಮ್ಮ ರಿವ್ಯೂ ಅನ್ನ ಪ್ಲೀಸ್ ಕೊಡಿ. ನೀವು ನಿಮ್ಮ ರಿವ್ಯೂ ಅನ್ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದ್ರಿಂದ ಬೇರೆಯವರಿಗೂ ತುಂಬಾನೇ
ಯೂಸ್ ಆಗುತ್ತೆ. ಅವರು ಕೂಡ ಬಹಳ ಧೈರ್ಯವಾಗಿ ಈ ಒಂದು ಟಿಪ್ಸ್ಗಳನ್ನು ಯೂಸ್ ಮಾಡ್ಬೋದು. ಕೆಲವರಿಗೆ ಭಯ ಇರುತ್ತೆ ಅದಕ್ಕೋಸ್ಕರ. ಮತ್ತೆ ನಾನು ನೀವು ಏನೇ ಒಂದು ಯೂಸ್ ಮಾಡ್ತೀವಿ ಯಾರೋ ಏನೋ ಹೇಳಿದ್ರು ಅಂದ್ರು ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿ ನಂತರನೇ ನೀವು ಈ ಎಲ್ಲ ಒಂದು ಕ್ರೀಮ್ಗಳಾಗ್ಬೋದು ಫೇಸ್ ಪ್ಯಾಕ್ಗಳಾಗ್ಬೋದು ಇದನ್ನೆಲ್ಲ ನೀವು ಟ್ರೈ ಮಾಡಿ. ಡಿಯರ್ ವಿವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಹಾಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.